ದ್ವಾರಕೀಶ್ ಕನ್ನಡ ಸಿನಿಮಾ ರಂಗದ ದಿಗ್ಗಜ ನಟ. ಬಣ್ಣದ ಲೋಕದಲ್ಲಿ ಪ್ರಚಂಡ ಕುಳ್ಳನಾಗಿ ಮೆರೆದಾಡಿದ ಹಾಸ್ಯ ಕಲಾವಿದ. ದಶಕಗಳ ಕನ್ನಡಿಗರನ್ನ ರಂಜಿಸಿದ್ದ ದ್ವಾರಕೀಶ್ ಸ್ಯಾಂಡಲ್ವುಡ್ ಪಾಲ್ಗೆ ಎಂದೆಂದಿಗೂ ಚಿರಸ್ಥಾಯಿ. ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲದಿದ್ರೂ ಅವರ ಸಿನಿಮಾಗಳ ಮೂಲಕ ಜೀವಂತವಾಗಿದ್ದಾರೆ. ಯಾಕೆ ದ್ವಾರಕೀಶ್ ವಿಚಾರವನ್ನ ಈಗ ಹೇಳ್ತಿದೀವಿ ಅಂದ್ರೆ ಇಲ್ಲಿ ವಿಷಯ ಬೇರೆದ್ದೇ ಇದೆ. ದ್ವಾರಕೀಶ್ ಅವರ ಸೊಸೆ ಎಂದು ಹೇಳಿಕೊಂಡು ಹಲವರಿಗೆ ವಂಚನೆ ಮಾಡಿರುವಂತಹ ವಿಚಾರ ಆಚೆ ಬಂದಿರುವಂತದ್ದು. ಮೊದಲು ಜನರನ್ನ ಮನೆಗೆ ಕರೆದು ಅರಿಶಿಣ ಕುಂಕುಮ ಕೊಡ್ತಾರೆ, ಅವರ ನಂಬಿಕೆ ಗಳಿಸ್ತಾರೆ. ಆ ಬಳಿಕ ಮಾಲ್ ಮಾಡೋಣ ಅದು ಇದು ಅಂತ ಹೇಳ್ಕೊಂಡು ಹಣ ತೆಗೆದುಕೊಳ್ತಾರೆ. ಸುಮಾರು 200ರಿಂದ 300 ಮಂದಿಗೆ ವಂಚನೆ ಮಾಡಿರುವಂತಹ ವಿಚಾರ ಈಗ ದ್ವಾರಕೀಶ್ ಅವರ ಸೊಸೆ ಹೆಸರಿನಲ್ಲಿ ಕೇಳಿ ಬಂದಿರುವಂತದ್ದು. ಈಗ ಕೆಲವರು ದೂರು ಕೊಟ್ಟಿದ್ದಾರೆ, ಇನ್ನು ಹಲವರು ದೂರು ನೀಡುವ ನಿರೀಕ್ಷೆ ಇದೆ ಅಂತ ಹಿರಿಯ ಕಲಾವಿದೆ ಪಂಕಜ ಇಲ್ಲಿ ಆರೋಪಿಸಿರುವಂತದ್ದು. ದ್ವಾರಕೀಶ್ ಅವರ ಜೀವನದುದ್ದಕ್ಕೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಬದುಕಿದವರು. ಆದ್ರೀಗ ಇವರ ಮನೆ ವಿಷಯವೇ ಬೀದಿಗೆ ಬಂದು ನಿಂತಿದೆ. ಇವರ ಸೊಸೆ ಮಾಡಿದ ಕೆಲಸಕ್ಕೆ 10 ಮಂದಿ ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚೀಟಿ ವ್ಯವಹಾರದ ಹೆಸರಿನಲ್ಲಿ ಲಕ್ಷ ಹಣ ದೋಚಿಕೊಂಡು ಹೋಗಿದ್ದಾರೆ ಅಂತ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಹಿರಿಯ ಕಲಾವಿದೆ ಪಂಕಜ ಇಲ್ಲಿ ಆರೋಪವನ್ನು ಕೂಡ ಮಾಡಿದ್ದಾರೆ. ದಿವಂಗತ ದ್ವಾರಕೀಶ್ ಅವರಿಗೆ 2 ಹೆಂಡತಿರು. ಅದರಲ್ಲಿ 2ನೇ ಪತ್ನಿ ಶೈಲಜಾ, ಅವರ ಸೊಸೆಗೆ ಈ ವರ್ಷಾ ರೈ. ಒಂದೊಳ್ಳೆ ಕುಟುಂಬಕ್ಕೆ ಬಂದ ಹೆಣ್ಮಗಳ ಮೇಲೆ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ವರ್ಷಾ ರೈ ತಮ್ಮ ತಾಯಿ ಹಾಗೂ ಇನ್ನೊಂದಿಷ್ಟು ಜನರ ಜೊತೆ ಸೇರ್ಕೊಂಡು ಚೀಟಿ ವ್ಯವಹಾರಕ್ಕೆ ಕೈ ಹಾಕಿದ್ರಂತೆ. ಹೀಗಾಗಿ ಅಕ್ಕಪಕ್ಕದ ಒಂದಿಷ್ಟು ಹೆಣ್ಮಕ್ಕಳ ಮನವೊಲಿಸೋ ಕೆಲಸವನ್ನ ಮಾಡಿದ್ದಾರೆ. ಮೊದಲಿಗೆ ಮನೆ ಕರೆದು ಅರಿಶಿನ ಕುಂಕುಮ ಕೊಡ್ತಾರೆ, ಕೂರಿಸಿ ಮಾತಾಡಿಸ್ತಾರೆ, ಉಡುಗೊರೆಯಾಗಿ ಸೀರೆಯನ್ನು ಕೊಡ್ತಾರೆ. ಈ ಮೂಲಕ ಮನಸ್ಸನ್ನ ಗೆಲ್ತಾರೆ. ಆಮೇಲೆ ಚೀಟಿ ಕತೆ ಹೇಳಿ ಲಕ್ಷ ಹಣ ಪಡಿತಾರೆ. ಕೆಲವರು ತಮ್ಮ ಬಂಗಾರವನ್ನೇ ತಂದು ಇವ್ರ ಕೈಗೆ ಕೊಟ್ಟಿದ್ರಂತೆ. ಅವರಲ್ಲಿ ಈ ರಮಣ ರೆಡ್ಡಿ ಅನ್ನೋರು ಕೂಡ ಒಬ್ರು. 5-6 ತಿಂಗಳಿಂದ 5 ಲಕ್ಷ ಕೊಟ್ಟಿದ್ರಂತೆ. ಅದನ್ನ ವಾಪಸ್ ಕೊಡಿ ಅಂದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಕಾರಣ ಹೇಳ್ತಿದ್ರು. ಮೊನ್ನೆ ಇವರ ಅಂಗಡಿ ಓಪನ್ ಆಗಿದೆ ಅಂತ ಹೋಗಿ ಕೇಳಿದಕ್ಕೆ ಪೊರಕೆಯಲ್ಲಿ ಥಳಿಸಿ ಕಳಿಸಿದ್ದಾರಂತೆ. ಹಾಗೆ ಈ ಅಮ್ಮ, ಮಗಳು ಹಾಗೂ ಮಗ 3 ಇದರಲ್ಲಿ ಭಾಗಿಯಾಗಿದ್ದಾರೆ. 107 ಗ್ರಾಂ ಗೋಲ್ಡ್ ತೆಗೆದುಕೊಂಡಿದ್ದಾರೆ. ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡ್ತಾ ಇಲ್ಲ. ಆದ್ರಿಂದ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿದೆ. ಪೊಲೀಸರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ ಈ ಸ್ಟೋರಿ ಏನಾಗುತ್ತೆ ಅಂತ.